ಅವರು ಅಡುಗೆ ಭಟ್ರು ಹೇಳಿದ್ರ ಪ್ರಕಾರ 12 ಗಂಟೆಗೆ ಪೂಜೆ ಇದೆಯಂತೆ. ಕುಕ್ಕಿಯಲ್ಲಿ ಯಾರು ಪೂಜೆ ಮಾಡ್ತಾರೋ ಅವರೇ ಅಲ್ಲಿ ಪೂಜೆ ಮಾಡೋದು ಅನಿಸುತ್ತೆ. ಭಟ್ರ ಮನೆಯಿಂದ ಅಲ್ಲೊಂದು ಪಾಯಿಂಟ್ ಕಂತಿದೆಯಲ್ಲ, ಅಲ್ಲಿ ಗಿರಿಗದ್ದೆ ವ್ಯೂ ಪಾಯಿಂಟ್ ಅದು. ಅಲ್ಲಾಗಲೇ ಸ್ವಲ್ಪ ಜನ ಇದ್ದಾರೆ ಅಲ್ಲಿ ಹೋದ ತಕ್ಷಣ ಜಾಸ್ತಿ ಫೋಟೋ ನಿಂತ್ಕೊಳ್ಳೋಂಗಲ್ಲ, ಬೇಗ ರೀಚ್ ಆಗಬೇಕು. ಅಲ್ಲಿ ಇನ್ನೊಂದು ಬೆಟ್ಟ ಕಂತಿದೆಯಲ್ಲ, ಸ್ವಲ್ಪ ಮಾತು ಆಡೋಕ್ಕೈತಲ್ಲ, ಉಸಿರು ಏರುಪೇರು ಆಯ್ತೈತೆ. ಹಾರ್ಟ್ ಬೀಟ್. ನನ್ನ ಜೊತೆ ಕಂಪ್ನಿಗೆ ಚಾರ್ಲಿ ಬರ್ತಿದೆ. ಚಾರ್ಲಿ, ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ ಬಾ. ಅವಳು ಹೇಳಿದ್ನಲ್ಲ ಪಾಯಿಂಟು, ಅದಿದೆ ಪಾಯಿಂಟು. ಕೈ ಯಾಕೆ ಹಿಂಗ್ ನಡಕ್ತಾ ಇದ್ದೀರಾ? ಕೈ ನಡಕ್ತೈತೆ. ಸಿಗರೇಟ್ ಸೇದ್ದೆ ಹೋದ್ರೆ ಕೈ ನಡಗುತ್ತೆ. ಒಂದು ಸಿಗರೇಟ್ ಕೊಡಿ. ಅದು ಬೆಳಗ್ಗೆ ತಿಂಡಿ ತಿಂದಿಲ್ವಲ್ಲ, ಅದಕ್ಕೆ ಕೈ ನಡಕ್ತೈತೆ. ಕೂದಲ ಕರ್ಲಿ ಆಗ್ಬಿಟ್ಟಿದೆ. ಆಗುತ್ತೆ. ಅದಕ್ಕೆ ದುಡ್ಡು ಕೊಟ್ಟು ಮಾಡ್ಸೋದೇನು ಅವಶ್ಯಕತೆ ಇಲ್ಲ. ಈ ಜಾಗ ಇದೆಯಲ್ಲ, ಆ ಜಾಗ ಅಲ್ಲ ಬ್ರೋ, ನಾನು ಹೇಳಿದೆ. ಅವರು ಅಲ್ಲೂ ಚೆಕಿಂಗ್ ಮಾಡ್ತಾರೆ. ನೀವು ದುಡ್ಡು ಕೊಟ್ಟು ಹತ್ತಿದ್ರು ಇಲ್ಲ, ಕಳ್ಳಂಗೆ ಬಂದು ಹತ್ತಿದ್ರು ಅಂತ ಚೆಕ್ ಮಾಡಕ್ಕೆ. ಈಗ ಹತ್ಬೇಕು ರೂಪನ. ಅಯ್ಯೋ ಬತ್ತಲ್ಲೋ. ಸೊ ಅಲ್ಲೂ ನಿಮ್ಮದು ಚೆಕ್ ಮಾಡ್ತಾರೆ, ಟಿಕೆಟ್ ತಗೊಂಡಿರೋದು. ನಾನು ಈಗ ಆ ಟಿಕೆಟ್ನ ತೋರಿಸ್ತಿಲ್ಲ, ಟ್ರೈನ್ ಟಿಕೆಟ್ನ ತೋರಿಸ್ಬಿಟ್ಟಿದ್ದೀನಿ. ಆಮೇಲೆ ಬಂದು ಈ ಟಿಕೆಟ್ ತೋರಿಸ್ತಾ ಏನಕ್ಕೆ ಅಂಜನ್ ಇಷ್ಟೊಂದು ಪವರ್ಫುಲ್ಲಾಗಿ ಹತ್ತಿದ್ದಾನೆ ಅಂತ ಕಾರಣ. ಆದರೆ ಅದು ಕಾರಣ ಬಂದು ಹ್ಯಾಪಿ ಆಗ್ತೀನಿ. ಹ್ಯಾಪಿಯಾಗಿ ಹತ್ತುತ್ತಾ ಇರಿ. ಸರಿ ಬಿಡು. ಅವ್ರು ಕೇಳ್ಕೊ ಹ್ಯಾಪಿ ಇವತ್ತು. ವೆದರ್ ಫುಲ್ ಹ್ಯಾಪಿ. ಈ ವೆದರ್ ಹಿಂಗೆ 12 ಗಂಟೆ ಇದ್ಬಿಟ್ರೆ, 12 ಅಲ್ಲ 6 ಗಂಟೆ ಇದ್ಬಿಟ್ರೆ ಸಾಕು. ಬಿಸಿಲು ಸ್ಟಾರ್ಟ್ ಆಗುತ್ತೆ. ಅಷ್ಟೊತ್ತಿಗೆ ಒಂದು ಸ್ವಲ್ಪ ಹತ್ರನಾರ ಹೋದ್ರೆ ಸಾಕು. ಬನ್ನಿ ಅಲ್ವಾ? ಆ ಉಪ್ಪಿಟ್ಟು ತಿಂದಿದ್ರೆ ನೋಡಿ ಬ್ರೋ ವಿವರ್ಸ್, ಏನ್ ಗುರು ಹಿಂಗೈತಿ. ಅದೇ ಜಾಗ ಸ್ವಲ್ಪ ರೋಡ್ ಹೋಗೋ ಜಾಗ ಸ್ವಲ್ಪ ಚಿಕ್ಕದು, ಸ್ಲಿಪ್ ಆಗ್ಬಿಡುತ್ತೆ. ಬೆಟ್ಟ ಇದೆ, ಇದು ನಿಂತಲ್ಲ, ಅದಕ್ಕೆ ಬೆಟ್ಟ ಹತ್ತದ ಹಿಂಗೆ ಹತ್ತೈತೆ ಅನ್ಕೊಳ್ಳಿ. ಹತ್ತಾದ್ಮೇಲೆ ಅಲ್ಲಿ ಪೀಕಂಡಾದ್ಮೇಲೆ ಅಯ್ಯೋ ಆಮೇಲಿಂದ ಸ್ಲ್ಯಾಂಟ್ ಅನ್ಕೋತೀರಾ, ತಿರ್ಗಿ ಅಪ್ಪಿರುತ್ತೆ. ಅವಾಗ ಬೇಜಾರಾಗ್ಬಿಡುತ್ತೆ. ಅವಾಗಿಂದ ಹತ್ತಿ ಇಳಿದು ಅದೊಂದೇ ಸ್ಟ್ರೈಟ್ ಫಾರ್ವರ್ಡ್ ಥರ ಇಲ್ಲ. ಅದು ಇರೋ ಬಂದೆ ಜಾಗ ಆದಮೇಲೆ ಇದೊಂದು ಜಾಗ ಸಿಕ್ಕ. ಹಲೋ ಬಾಯ್. ತಿರ್ಲಿ ಕೋಲ್ಡ್ ಐತೆ. ನೀರು ಮಾತ್ರ ಸಕ್ಕತ್ತಾಗೈತೆ. ಅಯ್ಯೋ ಏನು ನೀರು, ಒಟ್ಟಾಗಿ ಸೂಪರ್ ನೀರು. ಫ್ರೆಶ್ ವಾಟರು. ಕುಡಿಯಲ್ವಾ? ನಾನು ಕುಡಿತಾ ಇದ್ದೀನಿ. ಸ್ವಲ್ಪ ದೂರ ಮಂಟಪ ಐತೆ, ಅಲ್ಲಿ ನಿಲ್ಸೋದು. ಅಷ್ಟೊತ್ತಿಂದ ಇದೊಂದೇ ಸಿಕ್ಕಿರೋದು ಜಾಗ, ನೀರು ಜಾಗ ಅಲ್ವಾ? ನಮ್ಮದು ಈ ಸ್ಪಾಟಲ್ಲಿ ಕಲ್ಲಿನ ಮಠ ಹತ್ರ ಅರ್ಧ ಮುಗಿಯುತ್ತೆ ಟ್ರೆಕ್ಕಿಂಗು. ಇನ್ನೂ 4 ಕಿಲೋಮೀಟ್ರ್ ಇದೆ ಟ್ರೆಕ್ಕಿಂಗು ಐ ಸ್ಪಾಟ್ಗೆ. ಕುಮಾರ ಪರ್ವತದ ಲಾಸ್ಟ್ ವ್ಯೂ ಪಾಯಿಂಟು 1700 ಫೀಟ್ ಮೇಲ್ಗಡೆ ಟಾಪು. ನಮ್ಮ DK ಅವರು ಫೋಟೋಗ್ರಾಫರ್ ಆಗಿದ್ದಾರೆ. ನಮ್ಮದು ಇಲ್ಲಿಗೆ ಆಫ್ ಆಗುತ್ತೆ ನಮ್ಮದು ಟ್ರಕ್ಕು ಈ ಸ್ಪಾಟ್ ಹತ್ರ. ಸ್ಟೆಪ್ಸ್ ನೋಡ್ತಾ ಇದ್ರೆ ಅವಳು ಬತ್ತೈತೆ. ಯಾರಿಗೆ ಹೇಳ್ಕೊಳ್ಳೋದು ಕಷ್ಟನಾ? ಬಾಯಲ್ಲಿ ಮುಗಲು ಉಸಿರೇ ಬರೋದೇ ಡೌಟ್ ಆಯ್ತೈತೆ. ಆಡ್ಬಿಟ್ಟು ಬುಲೆಟ್ ಥರ ಆಯ್ತೈತೆ. ಎಲ್ಲಿ ಇಂಜಿನ್ ಸ್ಟಕ್ ಆಗುತ್ತೋ. ದ ಯಂಗೆಸ್ಟ್ ಟ್ರಕ್ಕರ್ 18 ಸ್ಮಾರ್ಟ್ ಬಾಯ್. ಆಯ್ತಲ್ಲ ಗುರು, ಆಯ್ತಲ್ಲ. ಕಾಲೆಲ್ಲ ನೋಯ್ತೈತೆ. ವೆದರ್ ಮಾತ್ರ ದೇವರು ಸ್ವಲ್ಪ ಇವು ಸಪೋರ್ಟ್ ಮಾಡ್ತೈತೆ. ವೆದರು ಮತ್ತು ನೇಚರ್ ನಮಗೆ ಸಪೋರ್ಟ್ ಮಾಡ್ತೈತೆ. ಮೇಲ್ಗಡೆ ಹೋದಾಗ ಸ್ವಲ್ಪ ಫಾಗ್ ಹೋಗ್ಬಿಟ್ರೆ ಚೆನ್ನಾಗಿ ಸಿಗ್ತದೆ. ಇವು ಏನೂ ಕಾಣ್ತಾನೆ ಇಲ್ಲ ಅಲ್ಲಿ ಪೂರ.
ಹೆಂಗಾರ ಇವತ್ತು ಮುಗಿಸ್ಲೇಬೇಕು, ಯಾಕಂದರೆ ಅಲ್ಲಿ ಮೇಲ್ಗಡೆ 12 ಗಂಟೆಗೆ ಪೂಜೆ ಐತಂತೆ, ವರ್ಷಕ್ಕೆ ಒಂದ್ಸತಿ ಆಗೋದಂತೆ. ಅವತ್ತು ಅದೃಷ್ಟ ನಮ್ಗೆ ಸಿಕ್ಕೈತೆ, ಆಪರ್ಚುನಿಟಿ ಮಿಸ್ ಮಾಡೋಕ್ಕಾಗತ್ತಾ, ಹೋಗಲೇಬೇಕು. ಆದರೆ ಕಾಲು ಮಾತ್ರ ದೇಹಾದ್ಯಂತ ಸಹಿಸಲಾಗದ ಮರಣ ಸಂಕಟ. ನನ್ನ ಪ್ರಾಣ ಹೋಗುತ್ತಿದೆ, ನನ್ನ ಪ್ರಾಣ ಹೋಗುತ್ತಿದೆ. ಬೆಟ್ಟ ತೋರ್ಸ್ತಾ ಇದ್ರೆ ಹೋಯ್ತಾನೆ ಐತೆ, ಸಿಗ್ತಾನೆ ಇಲ್ಲ, ಎಂಡಿಂಗೇ ಇಲ್ವಾ ಅನ್ಸೈತೆ. ಅಲ್ಲಿ ಕಾಣ್ತಿದೆಯಲ್ಲ ಪಾತಾಳ, ಪಾತಾಳ ಕಾಣ್ತಿದೆ ನೋಡಿ, ಅಲ್ಲಿಂದ ಬಿದ್ರೆ ಆಯ್ತಲ್ಲ. ಹೊಂಟೋಗ್ಬಿಟ್ಟು ನಮ್ಗೆ ಬಿಟ್ಟು ಬೇರೆ ಕಾಲೆಲ್ಲ ಹೋಯ್ತಾ ಇದ್ರೆ ಹೋಯ್ತಾನೆ ಐತೆ, ಪಾಯಿಂಟೇ ಇಲ್ವೇನೋ ಅನಿಸ್ತೈತೆ. ಯಾರೋ ಬೆಟ್ಟ ಗಿಟ್ಟ ಹತ್ತುತ್ತಾರೆ ಅನ್ಕೊಂಡು ನೋಡ್ಕೊಂಡು ಬಂದ್ಬಿಟ್ರೆ ಅಷ್ಟೇ. ಅಲ್ಲಿ ಹೊದ್ನವರಿಂದ ಪೂಜೆ ಮಾಡ್ತಾವ್ರಂತೆ ಶಿವನ ಹತ್ರ. ಈ ಬೆಟ್ಟ ಐತಲ್ಲ, ಬೆಟ್ಟದಿಂದ ಅಲ್ಲಿ ಕೆಳಗಡೆಗೆ ಹೋಗಿ ಅಲ್ಲಿ ಮೇಲೆ ಹಪ್ಪತ್ಬೇಕು, ಅದೇ ಲಾಸ್ಟ್ ಪಾಯಿಂಟು. ಇನ್ನೂ 1 ಅವರ್ ಪೂಜೆ ನಡೆಯುತ್ತೆ, ಎಷ್ಟಾಗುತ್ತೆ ಅಷ್ಟು ಬೇಗ ಹೋಗ್ಬೇಕು. ಆಯ್ತಲ್ಲ, ಸಿಕ್ಕಾಬಡೆ ಸುಸ್ತಾಗ್ಬಿಡೈತೆ. ಯಪ್ಪ ನಿಮ್ಗೆ ಕಾಣ್ತದೆ, ಇಲ್ಲಿ ತೋರಿಸಿದ್ರೆ ಯಪ್ಪ ಇಲ್ಲಿ ಮುಂದೆ ನೋಡೋಕ್ಕೆ ಭಯ, ಯಪ್ಪ ಕೆಳಗೆ ಬಗ್ಗಕ್ಕೂ ಭಯ ಆಯ್ತೈತೆ. ಅವನು ಇನ್ನೂ ಅಲ್ಲಿ ನಡ್ಕೊಬತ್ತವನೇ. ಬಸ್ರಿ ಹೆಂಗ್ಸ್ ಬಂದಂಗೆ ಗೊತ್ತಿಯಲ್ಲೋ, ನಂಗೆ ಆಗಲ್ಲಪ್ಪ. ಇನ್ನು 3 ಜನ ಹುಡುಗರು ಹೊಂಟೋಗಾರೆ. ಬೇಗ ಹೋಗ್ಬೇಕು. ನಾನು ಫೋಟೋ ವೀಡಿಯೋ ತೆಗಿಸಲಿ ಲೇಟ್ ಆಯಿತು, ಅದು ಇದ್ದಿದ್ದೆ ನನ್ಗಳು. ಬ್ಯಾಗ್ ಬೇರೆ ತೂಕ, ನಮ್ಮ ಗ್ರೂಪಲ್ಲಿ ನಂದೇ ಬ್ಯಾಗ್ ತೂಕ. ಅಲ್ಲಿ ಹತ್ತುತ್ತಾ ಇದ್ದಾರೆ. ಯಪ್ಪ ಒಳಗೆ ಆಳ ಹೆಂಗೈತೆ. ನಿನಗೆ ಅದೇ ನೋವು ಬಂದರೆ ನಾನು ಏನು ಮಾಡಲಿ? ಏನಾಗಲ್ಲ ಕಣ, ಮಾಡ್ತೀಯ ಬಿಡ. ಐ ಆಮ್ ಇಸ್ ದೇರ್ ಲೋ. ಒಂದು ½ ಅನ್ ಅವರ್ ಐತೆ, ಹೊಂಟೋಗು ಗುರು ಬೇಗ. ಅಷ್ಟೊತ್ತಿಂದ ಕಷ್ಟಪಟ್ಟು ಬಂದಿದ್ದೀವಿ. ಹಣ್ಣು ಇನ್ನೇನು ಕೈ ಹತ್ರ ಬತ್ತೈತೆ. ಸರ್ಜಾ ಬಂದ್ರು, ಸರ್ಜಾ ಆಕ್ಷನ್ ಪ್ರಿನ್ಸ್. ಅವನು ಬೇರೆ ಎದೆ ನೋವು ಅಂತೈತೆ, ಹಿಡ್ಕೊಬಿಡೈತೆ. ಸದ್ಯ ನಾನು ಆ ಥರ ಯೋಚನೆ ಮಾಡಬೇಕಾಯ್ತು, ನನಗೆ ಎದೆ ನೋಯ್ತಿಲ್ವಲ್ಲ. ನನಗೆ 3-4 ಡೇಸ್ ಐತೆ ನಾವು. ಯಂಗ್ಸ್ಟರ್ಸ್ ಹಿಂಗೆ ಹೇಳಿದ್ರೆ ಹೆಂಗೆ ಅಂತೀರ? ಇನ್ನು ಹೆಂಗಾರ ಒಂದು ಅರ್ಧ ಗಂಟೆಲಿ ಎಷ್ಟಾಗೋದಷ್ಟು ಬೇಕಾದ್ರೆ ರೀಚ್ ಆಗ್ಬಿಡ್ಬೇಕು. ಲೋ 11:15 ಕಣ, 1/4 ಗಂಟೆಲಿ ಹೊಡಿಲೇಬೇಕು ಕಣ. ಬಾರ ಹೊಡೆದೇ ಬಿಡದ, ಹೊಡೆದ್ಬಿಡ್ದ ಅಂದರೆ ಓಡ್ದಂತ. ಯಪ್ಪ ಇಲ್ಲಿ ಸಕ್ಕದಾಗೈತೆ ಜಾಗ. ಸಕ್ಕದಾಗಿದೆ ಕಣ ಜಾಗ. ನೀನೇಕೆ ಪದಗಳಲ್ಲಿ ಕುಳಿತೆ ಕವಿತೆ ಕವಿತೆ. ಹೋಯ್ತಾ ಇದು ಯಾವುದೋ ದಾರಿಲಿ ನೀರು ಸಿಕ್ತು. ಯಪ್ಪ ಇದಾರು ಬೇಕು. ಹಿಡ್ಕೊ, ಹೋಗಲ್ಲಿ ಬೇಗ ಹಿಡ್ಕೊ ನೀರು. ನೋಡಿ ಗಾಯ್ಸ್ ಹೆಂಗಿದೆ, ಹೆಂಗೆ ಹತ್ತಬೇಕು ಮೇಲಕ್ಕೆ. ಅಪ್ಪ ಪಾಪ ಅನಿಸ್ತಾಡಿಯಾ, ತುಂಬಾ ಅನಿಸ್ತಾಡಿಯಾ. ಡ್ರೋನ್ ತಂದಿದ್ದೀರಾ ಬ್ರೋ? ಡ್ರೋನ್ ತಂದ್ರ ಇಲ್ಲಿಂದ ನೀರು ಕುಡ್ಕೊಂಡು ನೀರು ಬರುತ್ತೆ. ಇನ್ನೊಂದು 10 ನಿಮಿಷ. ಇವಾಗ ಗೊತ್ತಾಗ್ತೈತೆ ಹೆಂಗೆ ಬಂದಿವಿ ಅಂತ. ಆಟ ಕಾಣ್ತಿದ್ಯಾ? ಅಂಟಮ್ಮ ಫೋಟೋ ಹೊಡಿಯೋದ್ ಬಿಟ್ಬಿಟ್ಟು ಸುಮ್ಮನೆ ನೋಡ್ಕೊಂಡು ನಿಂತ್ಕೊಳ್ತಾ ಇದ್ದೀಯ, ಹೆಂಗೆ ಎಂತ ಫೋಟೋ ಬರೋದು ಇವಾಗ? ಇಲ್ಲಿಂದ ಈ ಸ್ಪಾಟಿಂದ ಇಲ್ಲಿ ಹಗ್ಗ ಕೊಟ್ಟವ್ರೆ, ಸ್ಲಿಪ್ ಆಗ್ಬಿಡುತ್ತೆ. ಇನ್ನು 5 ನಿಮಿಷ ಮಾಡ್ಬಿಟ್ವಿ, ಆಗೋಯ್ತು. ಫುಲ್ಲು ಖುಷಿ. ಯಪ್ಪ ಆಗಲ್ಲ ಅನ್ಕೊಬಿಟ್ಟಿದೆ. ಅದೇ ಅನ್ಸುತ್ತೆ ಲಾಸ್ಟ್ ಪೀಕು. ಜಿಮ್ ಮಾಡಿಬಿಟ್ರೆ ಆಯಿತು. ಹಾಂ ಇನ್ನೊಂದು ಆಯಿತು. ಸ್ವಲ್ಪ ಲಾಸ್ಟ್ ಪಾಯಿಂಟು ಅಂದ್ಕೊಂಡೆ. ಮತ್ತೆ ಅಷ್ಟು ದೂರ ಹೋಗ್ಬೇಕು. ಅಲ್ಲಿ ತನಕ ಏನು ಬರೋದು ಬಂದಿದ್ದೀವಲ್ಲ, ಹೋಗೋದೆ.
ಮೋಟಿವೇಶನಲ್ಲು ಇದನ್ನೆಲ್ಲ ಫೈನಲಿ ರೀಚ್ ಆದ್ವಿ. ಫುಲ್ ಖುಷಿ ಕಣಪ್ಪ. ಅಪ್ಪ ಹಾರ್ಟ್ ಫುಲ್ ಆಗ್ತೈತೆ. ಮಾಡ್ಬಿಟ್ವಿ ಅಂತ ಖುಷಿ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಇಲ್ಲಿ ಪೂಜೆ ನಡೀತಿದೆ. ಪ್ರಸಾದ ಕೊಡ್ಬೋದು, ತಿನ್ಕೊಂಡು ಹೋಗ್ಬೋದಾ? ನಮ್ದು ಒಂದು 10 ನಿಮಿಷ ಲೇಟ್ ಆಗೈತೆ ಅಷ್ಟೇ. ನೀವು ಬ್ಯಾಗ್ ಬಾರ ಗುರು, ಇನ್ನೇನು ಹೇಳೋದಳು. ಆದರೂ ಲಾಸ್ಟ್ ಪಾಯಿಂಟ್ಗೆ ಬಂದು ಕೂತಿರೋದು ಖುಷಿ. ಅಪ್ಪ ನೆಕ್ಸ್ಟ್ ಅಲ್ಲಿ ಬಂದವ್ರು ಹುಡುಗಿರಲ್ಲ ಅಲ್ಲಿಂದ ಇಲ್ಲಿಗೆ ವಾಪಸ್ ಬಂದಿದ್ದೀರಾ, ಗ್ರೇಟ್ ಅಂತಿದ್ರು ಎಲ್ಲರೂ. ಅಷ್ಟು ದೂರದಿಂದ ಬಂದಿದ್ದೀರಂತ. ನಮ್ಗಿರೋದೇ ದಾರಿ ಹಂಗೆ. ಇವರೆಲ್ಲ ಹಿಂಗೆ ಬಂದವರಲ್ಲ, ಅದಕ್ಕೆ ತಿರ್ಗಾ ಮತ್ತೆ ಹಂಗೆ ಹೋಯ್ತೀರಾ ಅಂದರೆ ಫವಾಲು ಊಟಕ್ಕೆ ಹೋಗ್ಬೇಕು ಮೊದಲು, ಇಲ್ಲ ಸದೋಗ್ಬಿಡ್ತೀವಿ. ಅಷ್ಟು ದೂರದಿಂದ ಬಂದು ಫೈನಲಿ ಹೋಗಿ ರೀಚ್ ಆಯ್ತು. ಕೆಳಕ್ಕೆ ಹೋಗ್ತಾ ಇದ್ದೀವಿ, ಈ ಕೆಳಗೆ ಇಳಿತಾ ಇದ್ದೀವಿ. ಅಷ್ಟೊಂದು ಏನು ಸ್ಪೆಂಡ್ ಮಾಡೋಕ್ಕಾಗಿಲ್ಲ ಟೈಮು, ಏನು ಮಾಡೋಕ್ಕಾಗಲ್ಲ. ಇನ್ನು ಊಟಕ್ಕೆ ಹೋಗ್ಬೇಕಂದ್ರೆ ಇನ್ನೂ 10 ಕಿಲೋಮೀಟ್ರ್ ಹೋಗ್ಬೇಕು. ಹೊಟ್ಟೆ ಹಸಿದೈತೆ. ಯಾರು ಊಟ ಮಾಡ್ತಿರೋದು ನೋಡಿದ್ರೆ ಕಣ್ಣಲ್ಲಿ ನೋಡೋಕ್ಕಾಯ್ತಲ್ಲ ನನ್ನ ಕೈಯಲ್ಲಂತೂ. ಅನ್ನ ನೋಡಿ ಎಷ್ಟು ದಿನ ಆಯ್ತು, 2 ಇಡ್ಲಿ ಗುಡಿಸ್ಬಿಡ್ತದೆ. ನಿಮ್ಮ ಹೆಸರು ಹಿಡ್ಕೊಂಡು ಬದುಕ್ತೀನಿ ಕೊಟ್ಟರೆ ಸಾಕಾಗ್ಬಿಟ್ಟಿದೆ. ಯಪ್ಪ ಅಯ್ಯೋ ಕತೆ, ನಂದು ಹೊಟ್ಟೆ ಹಸಿತೈತೆ ಗುರು. ಇದೇನೋ ಹಿಂಗೆ ತುಂಬ್ಕೊಬಿಡ್ದು. ನಾವು ಕೆಳಗೆ ಬಂದ್ಮೇಲೆ ತುಂಬ್ಕತ್ತಲ್ಲ. ಓ ಅಲ್ವಾ? ನಿದ್ದೆ ಮೈಗತ್ತಲ್ಲ, ಏನ್ ತಿಂತಾ ಇದೀವಿ ಅಂತ ತಿಂದಾದ್ಮೇಲೆ ಅರ್ಥ ಆಗಲ್ಲ. ಹೊಸ ರುಚಿ ಡಿಫ್ರೆಂಟ್. ಬಾಯಿ ಮಣ್ಣಾಕ ಬಾಸ್ ಹೇಳಿ, ಬಂದ್ರಲ್ಲ ಅಂತ ಹೆಂಗಿತ್ತು ನಿಮ್ಮ ಪಯಣ? ಅದು ಹಾಕಕ್ಕೆಲ್ಲ ಟೈಮ್ ಬೇಕಲ್ಲ. ಏನೋ ಬಂದವರೇ ಬಿಡಪ್ಪ, ಆಯ್ತು ಹೋಗ್ಲಿ. ಯಪ್ಪ ಎದ್ದೊಳಕಾಯ್ತಲ್ಲ, ಕುತ್ಕೊಳಕ್ಕೂ ಆಯ್ತಲ್ಲ. ನನ್ನ 2 ಕಾಲುಗಳು ಕೈ ಕೊಟ್ಟು 2 ವರ್ಷ ಆಯ್ತು. ಎದ್ದು ಓಡಾಡೋಕಾಗ್ತಿಲ್ಲ. ಸ್ಪೈನಲ್ ಕಾರ್ಡ್ ಫೇಲ್ಯೂರ್ ಆಗಿ ಕಾಲುಗಳು ಶಕ್ತಿ ಕಳ್ಕೊಂಡಿವೆ. ನೋಯ್ತೈತೆ. ಆ ನೋವೆಲ್ಲ ಕರೆಕ್ಟಾಗಿ ಪಟ್ಟ ಅಂತ ಹೋಗ್ಬಿಟ್ರೆ ಸರಿ. ಟೈಮ್ ಆಗ್ಬಿಟ್ಟೈತೆ, ಕತ್ಲೆ ಟೈಮ್ 5:30 7:30 ಏನೋ ಆಗ್ಬಿಟ್ಟೈತೆ. ಇನ್ನು ಬೇಗ ಬನ್ನಿ, ಲೇಟ್ ಆಗ್ಬಿಟ್ಟೈತೆ. ಕತ್ಲೆ ಏನೂ ಕಾಣ್ತಾಯಿಲ್ಲ. ನಾನು ಸಾಕಲೇ ಬೆಳಗ್ಗೆ 6 ಗಂಟೆಗೆ ಬೆಳಗ್ಗಿದ್ದಂಗೆ ತಲುಪಬೇಕಾಯಿತು, ಇನ್ನೂ ತಲುಪಿಲ್ಲ. ಕತ್ಲೆ ಅಂದರೆ ಕತ್ಲೆ, ಇಲ್ಲೆಲ್ಲ ಬಿದ್ದರೆ ಏನಿಲ್ಲ, ಆಗಿರೋಲ್ಲ ಕತ್ತೈತೆ. ನಾನು ಬೇರೆ ಒಬ್ಬನೇ ಇದ್ದೀನಿ, ಅಕ್ಕಪಕ್ಕ ಯಾರೂ ಇಲ್ಲ. ಅಲ್ಲಿ ಪಾಯಿಂಟ್ ಹತ್ರ ಹೋಗಿ ಸಿಗೋದ. ಫೈನಲಾಗಿ ರೀಚ್ ಆದ್ವಿ. ಹಾರ್ಟ್ ಬೀಟ್ ಜಾಸ್ತಿ ಆಗ್ತೈತೆ. ಕಳೆದೋಗ್ಬಿಟ್ಟಿದೆ ಅಂದ್ಕೊಂಡೆ. ಯಾರೋ 8 ಮೆಂಬರ್ಸ್ ಗ್ರೂಪು, ಇದೆಲ್ಲ ಬ್ರೋ ರೂಟು ಬೇರೆ ರೂಟು ಅಂದ್ಬಿಟ್ಟ. ನಾನು ಅಲ್ಲೇ ಕಂಗಾಲಾಗೋದೆ. ಅಂತೂ ಇಂದು ಸಿಕ್ತು ಖುಷಿ ಆಗೋಯ್ತು. ಬಂದು ಎಲ್ಲಿದೆ ನಾನು. ಸೊ ಇದೇ ಲಾಸ್ಟ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ದ ಚಾನಲ್ ಪ್ಲೀಸ್.